ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂದಿನ ಸಂಚಿಕೆಯಲ್ಲಿ ಆ ಸೀರಿಯಲ್ ಏನಾಗುತ್ತೆ ಅನ್ನೋದು ನೋಡೋದಾದ್ರೆ, ರೋಹಿಣಿ ಹಾಸ್ಪಿಟ್ಲಿಗೆ ಬರ್ತಾಳೆ. ಕಿಟಲ್ ಕೊಡೋ ನೆಪದಲ್ಲಿ ಮಗನ್ ನೋಡ್ಬೋದು ಅನ್ನೋದು ಪ್ಲಾನ್ ಹಾಕೊಂಡು ಬಂದಿರ್ತಾಳೆ ರೋಹಿಣಿ. ಅದೇ ರೀತಿ ಕಿಟಲ್ ಕೊಡ್ಕೊಂತ ಬರ್ತಾಳೆ ಎಲ್ಲ ರೂಮಿಗೂ, ಹಾಗೆ ತನ್ನ ಮಗನ ರೂಮಿಗೂ ಬರ್ತಾಳೆ. ಆಗ ನೋಡೋದಕ್ಕಂತ ಬಂದಾಗ ಸೂರ್ಯ ರೋಹಿಣಿ ನೋಡಿ, ಏನ್ ಪೌಡ್ರಮ್ಮ ನಿನಗೆ ಇಲ್ಲೇನ್ ಕೆಲಸ ಅಂದಾಗ ರೋಹಿಣಿ, ಅದು ಕೆಟಲ್ಗಳನ್ನೆಲ್ಲ ಫ್ರೀಯಾಗಿ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತಾಳೆ. ಆಗ ಸೂರ್ಯ, ಏನು ಅಂಗಡಿಲಿರೋ ಸಾಮಾನೆಲ್ಲ ಫ್ರೀಯಾಗಿ ಕೊಡ್ತಿದ್ದೀರಾ, ಹಾಗಾದ್ರೆ ಒಂದೇ ತಿಂಗಳಲ್ಲಿ ಅಂಗಡಿ ದಿವಾಳಿ ಆಗ್ಬಿಡುತ್ತೆ ಅಂದಾಗ ರೋಹಿಣಿ, ಇಲ್ಲ ಇಲ್ಲ ಇದು ಮಾತ್ರ ಫ್ರೀಯಾಗಿ ಕೊಡ್ತಿರೋದು, ಈ ಆಸ್ಪತ್ರೆಗೆ ಬೇಕಾಗಿರೋ ಬೇರೆ ವಸ್ತುಗಳನ್ನ ನಮ್ಮ ಅಂಗಡಿಲೇ ತಗೋಬೇಕು ಅಂತ ಡೀಲ್ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅಂತಾಳೆ. ಆಗ ಸೂರ್ಯ, ಓ ಹಾಗ, ಇದೊಂಥರ ಚೆನ್ನಾಗಿದೆ ಪೌಡ್ರಮ್ಮ, ಆದ್ರೆ ಇದೆಲ್ಲ ಪೆಂಗಿನ್ ಬಂತು ಮಾಡಕ್ ಆಗಲ್ವಂತ, ಅಂಗಡಿಲೇ ಚೇರಲ್ಲಿ ಗಮ್ ಹಾಕೊಂಡು ಅಂಟ್ಕೊಂಡು ಕುತ್ಕೊಬಿಟ್ಟವನ ಅಂದಾಗ ಮೀನಾ, ಇದೊಂಥರ ಒಳ್ಳೆ ಐಡಿಯಾ ರೋಹಿಣಿ, ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊಳ್ಳೋ ತರ ಮಾಡೋದು ಅಂತಾಳೆ. ಆಗ ಸೂರ್ಯ, ಪೌಡ್ರಮ್ಮ ಹಾಗಾದ್ರೆ ಎಲ್ಲಾ ಆಸ್ಪತ್ರೆಗೂ ಹೋಗ್ತೀಯಾ ಅಂದಾಗ ರೋಹಿಣಿ, ಹೌದು ಅಂತಾಳೆ. ಅದಕ್ಕೆ ಸೂರ್ಯ, ಅಲ್ಲೇ ಮೀನಾ, ಈಗ್ಲೇ ಕಡೆ ನನ್ಗೆ ನಂಬಿಕೆ ಬರ್ತಾ ಇರೋದು, ಅಪ್ಪನ 27 ಲಕ್ಷ ಬೇಗ ಬಂದ್ಬಿಡುತ್ತೆ ಅಂದಾಗ ರೋಹಿಣಿ, ಈ ವಾರ್ಡ್ ನಲ್ಲಿ ಜನ ಇದ್ದಾರಾ, ನಾನ್ ಕೆಟ್ಲ್ ಕೊಡೋದಕ್ಕೆ ಅಂತ ಹೋಗ್ಬೇಕು ಅಂತ ಕೇಳ್ತಾಳೆ. ಆಗ ಮೀನಾ, ಹೌದು ರೋಹಿಣಿ, ನಾನ್ ಹೇಳಿದ್ನಲ್ಲ ಹುಡುಗ ಅವ್ನ್ ಇಲ್ಲೇ ಇರೋದು ಅಂತಾಳೆ. ಆಗ ರೋಹಿಣಿ, ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೋಗ್ತಿರೋವಾಗ ಸೂರ್ಯ, ಏ ಪೌಡ್ರಮ್ಮ ಒಂದ್ ನಿಮಿಷ ನಿಂತ್ಕೋ, ಇದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳಿದಾಗ ರೋಹಿಣಿ, ಏನ್ ಸರಿ ಇಲ್ಲ ಅಂತ ಬೈದಲ್ಲೇ ಕೇಳ್ತಾಳೆ. ಆಗ ಸೂರ್ಯ, ನೀವು ಮಾತ್ರ ನಿಮ್ ಬಿಸ್ನೆಸ್ ನ ಡೆವಲಪ್ ಮಾಡಿದ್ರೆ ಸಾಕ ಅಂತ ಹೇಳಿ ತನ್ನ ಕಾರ್ಡ್ ನ ತೆಗೆದು ರೋಹಿಣಿ ಕೈ ಕೊಟ್ಟು, ನೀನ್ ಚೆಕ್ ಕೊಡುವಾಗ ಈ ಕಾರ್ಡ್ ಅನ್ನು ಸೇರ್ಸ್ಕೊಟ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಹೋಗ್ತಾರಲ್ಲ, ಆವಾಗ ಅವರು ನನ್ ಕಾರ್ನ ಬುಕ್ ಮಾಡ್ಬೋದು, ಇದನ್ನೆಲ್ಲ ಕೊಟ್ಬಿಡು ಅಂತ ಹೇಳಿ ರೋಹಿಣಿ ಕೈಗೆ ಕೊಟ್ಟಾಗ, ಸರಿ ಆಯ್ತು ನೀವೀಗ ಮನೆಗ್ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಮೀನಾ, ಇಲ್ಲ ರೋಹಿಣಿ ಅವ್ರೆ, ಕ್ಯಾಂಟೀನ್ ಹೋಗ್ತಿದೀವಿ, ತಿಂಡಿ ಮಾಡಿ ಮಾತ್ರೆ ತಗೋಬೇಕು, ಹಾಗೆ ಹುಡುಗನ ಅಜ್ಜಿಗೂ ತಿಂಡಿ ತಂದು ಕೊಡ್ಬೇಕು ಅಂದಾಗ ರೋಹಿಣಿ, ಯಾಕೆ ಮೀನಾ ನಿಮ್ಗಿದೆಲ್ಲ, ಮನೆಗ್ ಹೋಗಿ ರೆಸ್ಟ್ ಮಾಡಿ, ಮೊದ್ಲೇ ನೀವು ತುಂಬಾ ಸುಸ್ತಾಗಿದ್ದೀರಾ ಅಂತಾಳೆ. ಆಗ ಮೀನಾ, ಇಲ್ಲ ರೋಹಿಣಿ, ಅವ್ರಿಗೆ ಈ ಊರಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ, ಅದು ಅಲ್ಲದೆ ಅವ್ರಿಗೆ ಇಲ್ಲಿ ಯಾರು ಇಲ್ಲ, ಅದಕ್ಕೆ ಅಂದಾಗ ಸೂರ್ಯ, ಪೌಡ್ರಮ್ಮ ನೀನ್ ಹೋಗು, ನಿನ್ ಕೆಲ್ಸ ನೋಡು ಅಂತ ಹೇಳಿ ಮೀನಾ, ಬಾರಮ್ಮ ಹೋಗ್ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರೋಹಿಣಿ ಒಳಗಡೆ ಬಂದು ಕೃಷ್ಣ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾಳೆ. ಕಣ್ಬಿಟ್ಟು, ನೋಡು ಕೃಷ್ಣ, ನಿನ್ನ ನನ್ ಜೊತೆ ಇಟ್ಕೊಂಡು ನೋಡ್ಕೊಳ್ಳೋ ಭಾಗ್ಯ ಅಂತೂ ನನ್ಗಿಲ್ಲ, ಎಂತ ಪಾಪಿ ತಾಯಿ ನಾನು ಅಂತ ಅಳ್ತಿರ್ತಾಳೆ. ಆಗ ರೋಹಿಣಿ ತಾಯಿ, ಅಳ್ಬೇಡ ಕಣೆ ಕಲ್ಯಾಣಿ, ಸಮಾಧಾನ ಮಾಡ್ಕೋ, ಅವನ್ಗೆ ಪ್ರಜ್ಞೆ ಬರೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದಾಗ ರೋಹಿಣಿ, ಏನಮ್ಮ ಇದು, ಇವನ್ನ ನೋಡ್ಕೊಳ್ಳೋಕ್ ಕೂಡ ನಿನ್ ಕೈಲಾಗಲ್ವಾ ಅಂತ ಬೈತಿರ್ತಾಳೆ. ಆಗ ರೋಹಿಣಿ ತಾಯಿ ಅಳ್ತಾ, ಮಾಮೂಲಿಯಾಗಿ ಮಕ್ಕಳ ಜೊತೆ ಆಡ್ತಿದ್ದ ಕಣೆ, ಬಾಲ್ ತಗೊಳೋದಕ್ಕೆ ಅಂತ ರಸ್ತೆಗೆ ಹೋಗಿದ್ದಾನೆ, ಆಗ ಗಾಡಿಯವನು ಬಂದು ಬುದ್ಧಿ ನಿಲ್ಲಿಸದೆ ಹೋಗ್ಬಿಟ್ಟ ಕಣೆ ಅಂದಾಗ ರೋಹಿಣಿ, ಅಮ್ಮ ಚಿಕ್ಕ ಮಗುನಮ್ಮ ಅವನು, ಎಷ್ಟು ನೋವಾಯ್ತೋ ಏನೋ, ಕಣ್ಣಿಗೆ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಬೇರೆ ಹಾಕಿದ್ದಾರೆ ಅಂತಾಳೆ. ಆಗ ರೋಹಿಣಿ ತಾಯಿ, ನೀನೇನ್ ಭಯ ಪಡ್ಬೇಡಮ್ಮ, ಕಣ್ಣಿನ ದೃಷ್ಟಿಗೆ ಏನು ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದು ಅಲ್ಲದೆ ಇನ್ನು 2 ದಿನದಲ್ಲಿ ಬ್ಯಾಂಡೇಜ್ ಬಿಚ್ಬಿಡೋಣ ಅಂತ ಕೂಡ ಹೇಳಿದ್ದಾರೆ ಅಂದಾಗ ರೋಹಿಣಿ, ಅಮ್ಮ ನನ್ ಜೀವನದ ಬಗ್ಗೆ ಯೋಚನೆ ಮಾಡದೆ ನನ್ನ ಒಂದ್ ಹಳ್ಳಕ್ ತಳ್ಬಿಟ್ಟೆ ನೀನು, ಈಗ ತಾನೇ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಮೇಲ್ ಬರ್ತಿದ್ದೀನಿ, ಇದುವರೆಗೂ ನನ್ನ ಜೀವನನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟೋ ಸುಳ್ಳುಗಳನ್ನ ಹೇಳಿದ್ದೀನಿ ನಾನು, ಆದ್ರೆ ನನ್ ಮಗನ ವಿಷಯದಲ್ಲಿ ಮಾತ್ರ ನನಗ್ ತುಂಬಾ ನೋವಾಗ್ತಿದೆ, ನಾನ್ ಮಾಡಿರೋ ದೊಡ್ಡ ಪಾಪ ಏನ್ ಗೊತ್ತೇನಮ್ಮ, ಅವನ್ಗೆ ಅಮ್ಮ ಅಂತ ನಾನು ಒಬ್ಳು ಇದ್ರು ಕೂಡ ಅನಂತನ್ ತರ ಅವನ್ನ ಬೆಳೆಸ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಆಗ ರೋಹಿಣಿ ತಾಯಿ, ಅಳ್ಬೇಡಮ್ಮ, ಏನೋ ಪರಿಸ್ಥಿತಿ ಹೀಗಾಗೋಯ್ತು, ಏನು ತೊಂದ್ರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ, ಹೌದು ನಿನ್ ಪಾಡಗ್ ನೀನ್ ಹೀಗ್ ಬಂದ್ಬಿಟ್ಟಿದ್ಯಲ್ಲ, ಮೀನಾ ಸೂರ್ಯ ಇಲ್ಲೇ ಕ್ಯಾಂಟೀನ್ ಹೋಗಿದಾರ ಕಣೆ, ಅವ್ರು ಬಂದ್ಬಿಟ್ರೆ ಅಂದಾಗ ರೋಹಿಣಿ, ಏನು ತೊಂದ್ರೆ ಇಲ್ಲಮ್ಮ, ಈ ಕೆಟ್ಲ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಏನೋ ಒಂದ್ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂತಾಳೆ. ಆಗ ರೋಹಿಣಿ ತಾಯಿ, ಇಲ್ಲೇ ಕಲ್ಯಾಣಿ, ಇಂಥ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ನನ್ಗೆ ಮೊದ್ಲಿನ ತರ ಇವನ್ನ ಒಬ್ಳೆ ನೋಡ್ಕೊಳ್ಳೋದಕ್ ಆಗ್ತಿಲ್ಲ, ತುಂಬಾ ಸುಸ್ತಾಗುತ್ತೆ, ಇವತ್ತು ಕೂಡ ಹಾಗೆ ಸುಸ್ತಾಗಿ ಮಲಗ್ಬಿಟ್ಟಿದ್ದೆ, ಅಷ್ಟ್ರಲ್ಲಿ ಇವನ್ ಹೀಗಾಗೋಯ್ತು, ನಾನು ಇನ್ನು ಎಷ್ಟು ದಿನ ಬದುಕಿರ್ತೀನೋ ಏನೋ ಗೊತ್ತಿಲ್ಲ, ನಾನ್ ಸತ್ ಮೇಲೆ ಇವನ್ ಪರಿಸ್ಥಿತಿ ಏನಾಗುತ್ತೋ ಏನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಕಣೆ, ಆದಷ್ಟು ಬೇಗ ಕೃಷ್ಣ ಬಗ್ಗೆ ನಿಮ್ ಮನೇಲಿ ಎಲ್ಲರ ಹತ್ರ ಹೇಳ್ಬಿಡಿ ಅಂದಾಗ ರೋಹಿಣಿ ಕೃಷ್ಣ ನೋಡ್ತಾ, ಸರಿ ನಮ್ಮ ನಾನು ಹೇಳೋದಕ್ ಟ್ರೈ ಮಾಡ್ತೀನಿ, ಸೂರ್ಯ ಮೀನಾ ಯಾವಾಗ ಬೇಕಾದ್ರೂ ಬರ್ಬೋದು, ನಾನು ಹೊರಡ್ತೀನಿ, ಅವ್ರಿಬ್ರು ಇಲ್ಲಿಂದ ಹೋದ್ಮೇಲೆ ನನಗ್ ಫೋನ್ ಮಾಡು, ನಾನು ಇಲ್ಲಿಗೆ ಬರ್ತೀನಿ, ರಾತ್ರಿ ಕೂಡ ಇಲ್ಲೇ ಇರ್ತೀನಿ ಅಂತಾಳೆ. ಆಗ ರೋಹಿಣಿ ತಾಯಿ, ನಿಮ್ ಮನೇಲಿ ಏನು ಅನ್ನಲ್ವೇನೆ ಅಂದಾಗ ರೋಹಿಣಿ, ಇಲ್ಲಮ್ಮ ಅದನ್ನ ನಾನು ನೋಡ್ಕೋತೀನಿ, ಈಗ ನಾನು ಹೋಗ್ತೀನಿ ಅಂತ ಹೇಳಿ ಕೃಷ್ಣಗೆ ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ರೋಹಿಣಿ. ಇನ್ನೊಂದ್ ಕಡೆ ಸೂರ್ಯ ಮೀನಾ ರೋಹಿಣಿ ತಾಯಿಗೆ ತಿಂಡಿ ತರ್ತಿರ್ತಾರೆ. ಆಗ ಮೀನಾ, ರೀ ನೀವ್ ಹೋಗ್ರಿ, ನಿಮಗ್ ಕೆಲ್ಸ ಇರುತ್ತೆ, ನಾನ್ ಬೇಕಾದ್ರೆ ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋತೀನಿ ಅಂದಾಗ ಸೂರ್ಯ, ಲೇ ಮೀನಾ ಏನಮ್ಮ ಹೇಳ್ತಿದ್ಯಾ ನೀನು, ನಿನ್ನ ನೋಡ್ಕೊಳ್ಳೋದಕ್ಕೆ ಜನ ಬೇಕೀಗ, ಅಂತದ್ರಲ್ಲಿ ನೀನ್ ಅವ್ರಿಬ್ರು ನೋಡ್ಕೋತೀಯಾ, ನಾನು ಇಲ್ಲೇ ಇರ್ತೀನಿ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳ್ಕೊಂಡು ಮುಂದೆ ಏನು ಅಂತ ನೋಡೋಣ ಅನ್ನೋಷ್ಟ್ರಲ್ಲೇ ಮೀನಾ ರೋಹಿಣಿ ನೋಡಿ, ರೋಹಿಣಿ ಅವ್ರೆ ನಿಮ್ ಕೆಲ್ಸ ಎಲ್ಲ ಮುಗೀತಾ, ಆ ಹುಡುಗನ್ ನೋಡಿದ್ರ ಅಂದಾಗ ರೋಹಿಣಿ, ಹೌದು ಮೀನಾ ನೋಡ್ದೆ, ಅವ್ರ ಹತ್ರ ವಿಚಾರಿಸ್ದೆ, ಪಾಪ ಅನಿಸ್ತು ಅಂತಾಳೆ. ಆಗ ಮೀನಾ, ಪಾಪ ರೋಹಿಣಿ ಅವ್ರೆ, ಆ ಮಗು ಕಣ್ಣಿಗೆ ಏಟ್ ಬಿದ್ದು ಬ್ಯಾಂಡೇಜ್ ಹಾಕಿದ್ದಾರೆ, ಅವ್ರ ಅಜ್ಜಿ ಪಾಪ ಒಬ್ರೇ ಆ ಹುಡುಗನ್ ಇಟ್ಕೊಂಡು ತುಂಬಾ ಕಷ್ಟ ಪಡ್ತಿದ್ದಾರೆ ಅಂದಾಗ ರೋಹಿಣಿ, ಹೌದು ಮೀನಾ ಅವ್ರೆ, ಅವ್ರ ಜೊತೆ ಯಾರು ಇಲ್ಲ ಅಂತಾಳೆ. ಆಗ ಸೂರ್ಯ, ಪೌಡ್ರ
ಹೌದಮ್ಮ ಅದ್ ನನ್ ಗೊತ್ತಾಯ್ತು ಅಂದಾಗ ರೋಹಿಣಿ ಅವ್ರ ಹತ್ರ ಈಗ ತಾನೇ ಮಾತಾಡುವಾಗ ಅವ್ರೇ ಹೇಳಿದ್ರು ಅಂತಾಳೆ. ಆಗ ಮೀನಾ ಹುಡುಗನ್ಗೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ ಪಾಪ ಅನ್ಸುತ್ತೆ ಅಂದಾಗ ಸೂರ್ಯ ಲೇ ಅದ್ ಯಾವಳು ಅತ್ತೆ ಅಂತ ಇದ್ದಾಳಂತಲ್ಲೇ ಅಂತಾನೆ. ಅದಕ್ಕೆ ಮೀನಾ ಹೌದ್ರಿ ಆದ್ರೆ ಅವರು ದುಬೈಯಲ್ಲಿ ಇದ್ದಾರಂತೆ ಅಂದಾಗ ಸೂರ್ಯ ವಯಸ್ಸಾಗಿರೋ ಅಮ್ಮನ್ನು ಚಿಕ್ಕ ಮಗುನು ಒಂಟಿಯಾಗಿ ಮನೇಲೆ ಬಿಟ್ಟು ದುಬೈಗೆ ಹೋಗಿ ಅಂತದೇನೇ ಸಂಪಾದನೆ ಮಾಡ್ತಾಳೆ. ಕೆಲವೊಬ್ರು ಹೀಗೆ ಕಣೆ ಅವ್ರ ಸ್ವಾರ್ಥಕ್ಕೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಅಲ್ಲ ಅವಳು ಜಾಲಿಯಾಗಿ ಊರ್ ಸುತ್ಕೊಂಡಿರ್ತಾಳೆ ಅಂತಾನೆ. ಆಗ ರೋಹಿಣಿ ಕೋಪ ಬಂದು ನೀವ್ ಹೋಗಲ್ವಾ ಇಲ್ಲಿಂದ, ಮೀನಾ ಜ್ವರ ಅಂದ್ರಿ ಮನೆಗ್ ಹೋಗಿ ರೆಸ್ಟ್ ಮಾಡೋದ್ ತಾನೆ ಅಂದಾಗ ಮೀನಾ ಇಲ್ಲ ರೋಹಿಣಿ ಅವ್ರೆ ಆ ಹುಡ್ಗ ಕಣ್ಬಿಟ್ ಮೇಲೆ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಂಡು ಮುಂದೆ ಏನ್ ಮಾಡೋದು ಅಂತ ನೋಡ್ತೀವಿ ಅಂತಾಳೆ. ಆಗ ಸೂರ್ಯ ಲೇ ಮೀನಾ ಮೊದ್ಲು ಅವ್ರ ಹತ್ರ ಕೇಳಿ ದುಬೈನಲ್ಲಿರೋ ಅವ್ರ ಮಗಳನ್ನ ಇಲ್ಲಿಗೆ ಬರೋ ತರ ಮಾಡ್ಬೇಕು, ಅವಳಿಗೆ ಅಮ್ಮ ಮಗ ಮುಖ್ಯನಾ ಇಲ್ಲ ದುಡ್ಡು ಮುಖ್ಯನಾ ಅಂತ ಕೇಳ್ಬೇಕು, ನನ್ ಕಣ್ಣಿಗೆ ಏನಾದ್ರೂ ಅವಳು ಬಿದ್ಲು ಅಂತ ಇಟ್ಕೋ ರಪ ರಪ ಅಂತ ನಾಲ್ಕು ಬಾರಿಸ್ಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಮೀನಾ ರೀ ಅವರು ಕೂಡ ಪಾಪ ರೀ ಅವ್ರೇನ್ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡಿದ್ರೆ ತಾನೇ ಇವ್ರಿಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗೋದು, ಅದಕ್ಕೆ ಕೆಲ್ಸಕ್ಕೆ ಅಂತ ಹೋಗಿರ್ಬೋದು ಅಂತಾಳೆ. ಅದಕ್ಕೆ ಸೂರ್ಯ ಯಾಕೆ ಬೇರೆ ದೇಶಕ್ಕೆ ಹೋಗಿ ಮಾತ್ರ ಸಂಪಾದನೆ ಮಾಡ್ಬೇಕಾ, ಇಲ್ಲಿ ಕೆಲ್ಸ ಸಿಗಲ್ವಾ ಅಂದಾಗ ರೋಹಿಣಿ ಕೋಪ ಬಂದು ಸೂರ್ಯ ಅವ್ರೆ ಅದೆಲ್ಲ ನಿಮ್ಗೆ ಯಾಕೆ ಅಂತಾಳೆ. ಆಗ ಸೂರ್ಯ ಮೀನಾಗೆ ಶಾಕ್ ಆಗಿ ರೋಹಿಣಿನೇ ನೋಡ್ತಿರುವಾಗ ರೋಹಿಣಿ ಇಲ್ಲ ಅದು ಅವ್ರ ಪರ್ಸನಲ್ ವಿಷಯ ಅದನ್ನ ನಾವ್ ಹೇಗೆ ಕೇಳಕ್ಕಾಗತ್ತೆ ಅಂತ ಹೇಳ್ದೆ ಅಷ್ಟೇ, ನೀವು ಮೀನನ್ ಕರ್ಕೊಂಡು ಹೋಗಿ ನಿಮ್ಗೂ ಕೆಲ್ಸ ಇರುತ್ತಲ್ವಾ ಅಂದಾಗ ಮೀನಾ ಪರವಾಗಿಲ್ಲ ರೋಹಿಣಿ ನಮ್ಗೇನ್ ಕೆಲ್ಸ ಇರುತ್ತೆ, ನಾವ್ ದಿನಕೂಲಿ ಮಾಡೋರಲ್ವಾ, ಒಂದಿನ ಕೆಲ್ಸ ಇಲ್ದೆ ಹೋದ್ರು ಕೂಡ ಇನ್ನೊಂದ್ ದಿನ ಕೆಲ್ಸ ಇರುತ್ತೆ, ನೀವ್ ಆತರ ಅಲ್ವಲ್ಲ ದೊಡ್ಡ ಬಿಸ್ನೆಸ್ ಮಾಡೋರು, ಒಂದಿನ ಬಿಟ್ರು ಕೂಡ ದೊಡ್ಡ ನಷ್ಟ ಆಗ್ಬಿಡುತ್ತೆ, ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂದಾಗ ಸೂರ್ಯ ನಗ್ತಿರ್ತಾನೆ. ಆಗ ರೋಹಿಣಿ ಸರಿ ನಾನಿನ್ ಬರ್ತೀನಿ ಅಂತ ಹೊರಟಾಗ ಸೂರ್ಯ ಮತ್ತ್ಯಾಕ್ ಪೌಡ್ರಮ್ಮ ಈ ಕಡೆ ಬರ್ತೀಯಾ, ಇಲ್ಲಿ ಕೆಲ್ಸ ಮುಗಿತು ತಾನೆ ಬೇರೆ ಆಸ್ಪತ್ರೆ ಕಡೆ ನೋಡ್ಕೊ ಹೋಗು, ಹಾಗೆ ನನ್ ಕಾರ್ಡ್ ಕೂಡ ಸೇರ್ಸ್ಕೊಟ್ಬಿಡು ಅಂತಾನೆ. ನಂತರ ರೋಹಿಣಿ ಹೋದ್ಮೇಲೆ ಲೇ ಮೀನಾ ಪರವಾಗಿಲ್ಲ ಕಡೆ ನೀನು ಬೆಳಿಗ್ಗೆನೆ ಆ ಪೌಡ್ರಮ್ಮ ಹೇಳಿದ ಮಾತನ್ನ ತಿರುಗಿಸಿ ಅವಳಿಗೆ ಹೇಳ್ಬಿಟ್ಟಿಯಲ್ಲ ನೀನು ಅಂದಾಗ ಮೀನಾ ರೀ ನಾನೇನ್ ಬೇಕು ಅಂತ ಹೇಳಿಲ್ಲ ಇರೋದನ್ನ ಹೇಳ್ದೆ ಅಷ್ಟೇ, ಬನ್ನಿ ಹೋಗೋಣ ಅಂತ ಹೇಳಿ ತಿಂಡಿ ಕೊಡೋದಕ್ಕೆ ಅಂತ ಆಸ್ಪತ್ರೆ ಒಳಗಡೆ ಹೋಗಿ ರೋಹಿಣಿ ತಾಯಿಗೆ ತಿಂಡಿ ಕೊಡ್ತಾರೆ. ನಂತರ ಕೃಷಿಗೆ ಪ್ರಜ್ಞೆ ಬಂದಾಗ ಸೂರ್ಯ ಮೀನಾ ಇಬ್ರು ಕೂಡ ಮಾತಾಡ್ಸಿ ಕೃಷಿಗೆ ಭಯ ಪಡ್ಬೇಡ ಇನ್ 2 ದಿನದಲ್ಲೇ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟರಲ್ಲೇ ಡಾಕ್ಟರ್ ಬಂದು ಕೃಷ್ಣ ನೋಡಿ ಭಯ ಪಡೋಂಥದ್ದು ಏನು ಇಲ್ಲಮ್ಮ, ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಇನ್ನು 2 ದಿನ ಆದ್ಮೇಲೆ ಬನ್ನಿ ಈ ಬ್ಯಾಂಡೇಜ್ ತೆಗಿಯೋಣ, ಹಾಗೆ ನಾನು ಬರ್ದಿರೋ ಔಷಧಿಗಳನ್ನ ಕರೆಕ್ಟ್ ಆಗಿ ಕೊಡಿ ಅಂತ ಹೇಳಿ ಹೋಗ್ತಾರೆ. ಆಗ ರೋಹಿಣಿ ತಾಯಿ ಈಗ್ಲೇ ಡಿಸ್ಚಾರ್ಜ್ ಅಂತಿದಾರಲ್ಲ ಕಲ್ಯಾಣಿಗೆ ಒಂದ್ ಮಾತು ಹೇಳ್ಬಿಡೋಣ ಅಂತ ಅನ್ಕೊಂಡು ಮೀನಾ 1 ನಿಮಿಷ ಇರಮ್ಮ ಇಲ್ಲೇ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದು ರೋಹಿಣಿಗ್ ಫೋನ್ ಮಾಡಿ ಕಲ್ಯಾಣಿ ಡಾಕ್ಟರ್ ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದಾರೆ ಕಣೆ, ನಾನು ಅವನನ್ನ ಕರ್ಕೊಂಡು ಊರಿಗೆ ಹೋಗ್ತೀನಮ್ಮ ಅಂದಾಗ ರೋಹಿಣಿ ಬೇಡಮ್ಮ ಬ್ಯಾಂಡೇಜ್ ಬಿಚ್ಚೋದಕ್ಕೆ ಮತ್ತೆ ಇಲ್ಲಿಗೆ ಬರ್ಲೇಬೇಕು, ಆದ್ರೆ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ, 2 ದಿನ ಆಸ್ಪತ್ರೆಲ್ಲೇ ಇರ್ತೀವಿ ಅಂತ ಹೇಳ್ಬಿಡು, ರೂಮ್ ಬೇಕಾದ್ರೆ ನಾನ್ ದುಡ್ಡು ಕಟ್ತೀನಿ, ರಾತ್ರಿ ಬೇಕಾದ್ರೆ ನಾನು ಕೂಡ ನಿನ್ ಜೊತೆ ಬಂದಿರ್ತೀನಿ ಅಂತಾಳೆ. ಆಗ ರೋಹಿಣಿ ತಾಯಿ ಬೇಡ ಕಣೆ ನಾವ್ ಹೋಗಿ 2 ದಿನ ಆದ್ಮೇಲೆ ಬರ್ತೀವಿ ಅಂದಾಗ ರೋಹಿಣಿ ಹೇಳ್ದಷ್ಟು ಕೇಳಮ್ಮ, ನೀನ್ ಹೋಗಿ ರಿಸೆಪ್ಷನ್ ಅಲ್ಲಿ ಹೇಳ್ಬಿಡು ನಾನ್ ಸಾಯಂಕಾಲ ಬರ್ತೀನಿ. ಹೌದು ಸೂರ್ಯ ಮೀನಾ ಅಲ್ಲಿಂದ ಹೋದ್ರ ಅಂದಾಗ ಇಲ್ಲ ಕಣೆ ಈಗ ಹೋಗ್ತಾರೆ ಅನ್ಸುತ್ತೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ. ಆಗ ರೋಹಿಣಿ ಸರಿ ಅವ್ರಿಬ್ರು ಹೋದ್ಮೇಲೆ ನನಗ್ ಫೋನ್ ಮಾಡಿ ತಿಳಿಸು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಸೂರ್ಯ ಬಿಲ್ ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಆಯ್ತಮ್ಮ ಬನ್ನಿ ಹೋಗೋಣ ಇಲ್ಲಿಂದ ಅಂದಾಗ ರೋಹಿಣಿ ತಾಯಿ ನೀನ್ ಯಾಕಪ್ಪ ಕಟ್ಟೋದಕ್ ಹೋದೆ ನಾನೇ ಕಟ್ಟಿದ್ದೆ ತಾನೆ ಅಂತಾರೆ. ಆಗ ಸೂರ್ಯ ಅಮ್ಮ ದುಡ್ಡೇನ್ ಜಾಸ್ತಿ ಆಗ್ಲಿಲ್ಲಮ್ಮ ಅದಕ್ಕೆ ನಾನೇ ಕಟ್ಬಿಟ್ಟೆ ಅಂತ ಹೇಳಿದಾಗ ರೋಹಿಣಿ ತಾಯಿ ನಾವಿಲ್ಲೇ 2 ದಿನ ಇದ್ದು ಬ್ಯಾಂಡೇಜ್ ಬಿಚ್ಚಿದ್ಮೇಲೆ ಹೋಗೋಣ ಅಂತಿದ್ದೀವಪ್ಪ ಅಂದಾಗ ಮೀನಾ ಅಮ್ಮ ಡಾಕ್ಟರ್ ಹೇಳಾಯ್ತಲ್ಲ ನೀವೊಬ್ರೆ ಇಲ್ಲಿ ಕೃಷ್ಣ ಹೇಗ್ ನೋಡ್ಕೋತೀರಾ ಅಂತಾಳೆ. ಆಗ ರೋಹಿಣಿ ತಾಯಿ ಇಲ್ಲಮ್ಮ ಊರಿಗೆ ಹೋದ್ರೆ ಮತ್ತೆ ಬರ್ಬೇಕು ಅದು ತುಂಬಾ ಕಷ್ಟ ಆಗುತ್ತೆ ಅಂದಾಗ ಸೂರ್ಯ ಅಮ್ಮ ಇಲ್ಲೇ ಉಳ್ಕೋಬೇಡಿ ಕೃಷ್ಣಗೂ ತುಂಬಾ ಕಷ್ಟ ಆಗುತ್ತೆ, ಇಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ಆಸ್ಪತ್ರೆ ಅಲ್ವಾ ಗಲಾಟೆ ಇದ್ದೇ ಇರುತ್ತೆ ಅಂತಾನೆ. ಆಗ ರೋಹಿಣಿ ತಾಯಿ ಸರಿನಪ್ಪ ಹಾಗಾದ್ರೆ ಯಾವ್ದಾದ್ರು ಹೋಟ್ಲ್ ಅಲ್ಲಿ ರೂಮ್ ಮಾಡ್ಕೊಂಡು ಇರ್ತೀವಪ್ಪ ಅಂದಾಗ ಸೂರ್ಯ ಅಯ್ಯೋ ಯಾಕಮ್ಮ ಹೋಟ್ಲಿಗೆಲ್ಲ ಹೋಗ್ತೀರಾ ಅದೇ ನಮ್ಮನೆ ಇದೆಯಲ್ಲ ಅಂತಾನೆ. ಆಗ ರೋಹಿಣಿ ತಾಯಿಗೆ ಗಾಬರಿ ಆಗಿ ನಿಮ್ಮನೆಗ ಅಂದಾಗ ಮೀನಾ ಅಮ್ಮ ಹೌದಮ್ಮ ನಮ್ಮನೆಗ್ ಬಂದು 2 ದಿನ ಇರಿ ಬ್ಯಾಂಡೇಜ್ ಬಿಚ್ಚಿದ್ಮೇಲೆ ಊರಿಗೆ ಹೋಗ್ಬೋದು ಅಂತಾಳೆ. ಆಗ ರೋಹಿಣಿ ತಾಯಿ ಇಲ್ಲಮ್ಮ ಮೀನಾ ಅದೆಲ್ಲ ಸರಿ ಹೋಗಲ್ಲ ನಿಮ್ದು ಕೂಡ್ ಕುಟುಂಬ ಅಂದಾಗ ಸೂರ್ಯ ಅಮ್ಮ ನೀವು ಕೂಡ ನಮ್ ಕುಟುಂಬದವ್ರ ತರ ತಾನೆ ಮನೆಗ್ ಬಂದು 2 ದಿನ ಇದ್ದೋಗಿ ಒಬ್ರೇ ಇದ್ದು ಕಷ್ಟ ಪಡ್ಬೇಡಿ ಅಂತ ಹೇಳಿ ಇಲ್ಲೇ ಮೀನಾ ಎಲ್ಲಾ ಪ್ಯಾಕ್ ಮಾಡ್ಕೊಂಡ್ ನಡಿಯಮ್ಮ ಅಂತ ಹೇಳಿ ಕೃಷ್ಣ ಬಾರು ಅಂತ ಎತ್ಕೊಂಡ್ ಹೋಗ್ತಾನೆ. ಆಗ ರೋಹಿಣಿ ತಾಯಿ ಬೇಡಪ್ಪ ಹೇಳದ್ ಕೇಳಿ ಅಂತ ಎಷ್ಟೇ ಹೇಳಿದ್ರು ಕೂಡ ನೀವು ಬರ್ಲೇಬೇಕು ಅಂತ ಸೂರ್ಯ ಮೀನಾ ಮನೆ ಕರ್ಕೊಂಡ್ ಹೋಗ್ತಾರೆ. ಇನ್ನೊಂದ್ ಕಡೆ ರೋಹಿಣಿ ಅವ್ರ ಅಮ್ಮನ್ಗೆ ಎಷ್ಟೇ ಸಲ ಫೋನ್ ಮಾಡಿದ್ರು ಕೂಡ ತೆಗಿದೇ ಇದ್ದಾಗ ಏನಿದು ಅಮ್ಮ ಫೋನ್ ತೆಗಿತಾನೆ ಇಲ್ವಲ್ಲ ಆಸ್ಪತ್ರೆ ಅವರು ಡಿಸ್ಚಾರ್ಜ್ ಮಾಡ್ಕೊಂಡ್ ಹೋದ್ರು ಅಂತ ಹೇಳಿದ್ರು ಎಲ್ಲಿಗ್ ಹೋಗಿರ್ಬೋದು ಅವ್ರಿಬ್ರು ಅಂತ ಯೋಚನೆ ಮಾಡ್ಕೊಂಡು ಫೋನ್ ಮಾಡ್ತಾನೆ ಇರ್ತಾಳೆ. ಆಗ ಮನೋಜ ಬಂದು ರೋಹಿಣಿ ಬಾ ಊಟ ಮಾಡೋಣ ಅಂದಾಗ ರೋಹಿಣಿ ನನ್ಗೆ ಹಸಿತಿಲ್ಲ ಮನೋಜ್ ನೀವ್ ಹೋಗಿ ಊಟ ಮಾಡಿ ಅಂತಾಳೆ. ಆಗ ಮನೋಜ ಏನ್ ರೋಹಿಣಿ ಊಟ ಮಾಡಿ ವಾಪಸ್ ಅಂಗಡಿಗೆ ಹೋಗೋಣ ಅಂತ ತಾನೇ ಬಂದ್ವಿ ಟೈಮ್ ಆಗ್ತಿದೆ ಬಾ ಹೋಗೋಣ ಅಂದಾಗ ರೋಹಿಣಿ ಕೋಪ ಬಂದು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮನೋಜ್ ನಿಮ್ಗೆ ನನ್ಗೆ ಊಟ ಬೇಡ ಅಂತ ಗದರ್ತಾಳೆ. ಆಗ ಮನೋಜ್ ಏನಾಯ್ತು ರೋಹಿಣಿ ನಿನ್ಗೆ ಆ ಕೆಟ್ಲು ಎತ್ಕೊಂಡು ಹೋಗಿ ಕೊಟ್ಟು ಬಂದ್ಮೇಲೆ ಒಂಥರ ಆಡ್ತಿದ್ಯಲ್ಲ ನೀನು
ಅಂದಾಗ ರೋಹಿಣಿ ಭಯ ಪಟ್ಕೊಂಡು ಅದೆಲ್ಲ ಏನು ಇಲ್ಲ ಮನೋಜ್, ಈಗೇನು ನಾನು ಊಟ ಮಾಡ್ಬೇಕು ಅಷ್ಟೇ ತಾನೇ, ನೀವು ಹೋಗಿ ನಾನು ಹಿಂದೆನೆ ಬರ್ತೀನಿ ಅಂತಾಳೆ. ಈ ಕಡೆ ಶಾಂತಿನೇ ಅಡಿಗೆ ಮಾಡಿ, ಇವತ್ತು ಅಡಿಗೆ ಮಾಡಿ ನನ್ನ ಕೈಕಾಲೆಲ್ಲ ನೋಯ್ತಿದೆ, ಮಧ್ಯಾಹ್ನ ಅಡಿಗೆ ಮಾಡೋದಕ್ಕೆ ಹೇಳ್ತೀನಿ ಅಂತ ಇಷ್ಟು ಹೊತ್ತಾದ್ರೂ ಮನೆಗ್ ಬರ್ಲಿಲ್ಲ, ಹೂ ಕಟ್ಟೋಳು ಅಂತ ಹೇಳ್ಕೊಂಡು ಬೈತಿರ್ತಾರೆ. ಆಗ ರೋಹಿಣಿ ಅಮ್ಮ ಫೋನ್ ತೆಗಿತಾನೆ ಇಲ್ಲ. ಮೀನಾ ಬಂದ್ಮೇಲೆ ಮೀನಾ ಹತ್ರ ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದು, ಆದ್ರೆ ಹೇಗ್ ಕೇಳೋದು ಅಂತ ಅನ್ನೋವಾಗ್ಲೇ ಮೀನಾ ಮನೆಗ್ ಬರ್ತಾಳೆ. ಆಗ ಶಾಂತಿ ಏನೇ ಚೆನ್ನಾಗಿ ಊರ್ ಸುತ್ಕೊಂಡ್ ಬಂದ್ಯಾ ಅಂದಾಗ ರಂಗನಾಥ್ ಸುಮ್ನಿರೆ ಶಾಂತಿ ಅಂತ ಹೇಳಿ, ಏನಮ್ಮ ಮೀನಾ ಡಾಕ್ಟರ್ ಹತ್ರ ಹೋಗಿದ್ಯಾ, ಏನಂದ್ರು ಅಂತ ಕೇಳ್ತಾರೆ. ಆಗ ಮೀನಾ ಏನಿಲ್ಲ ಮಾವ, ಮಾಮೂಲಿ ಜ್ವರ ಅಂತೆ, ಮಾತ್ರೆ ಕೊಟ್ಟಿದ್ದಾರೆ, 2 ದಿನಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅನ್ನೋವಾಗ್ಲೇ ಮನೆಗೆ ರೋಹಿಣಿ ತಾಯಿ ಸೂರ್ಯನ್ ಜೊತೆ ಬರ್ತಾರೆ. ಅದನ್ನ ನೋಡಿದ್ ರೋಹಿಣಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ ಬಿಡ್ತಾಳೆ. ಆಗ ರಂಗನಾಥ್ ಬನ್ನಿ ಅಮ್ಮ ಒಳಗಡೆ ಅಂದಾಗ ಮೀನಾ ರೋಹಿಣಿ ತಾಯಿನ ಒಳಗಡೆ ಕರ್ಕೊಂಡ್ ಬರ್ತಾಳೆ. ಆಗ ರೋಹಿಣಿ ಸತ್ಯ ಎಲ್ಲ ಗೊತ್ತಾಗೋಯ್ತಾ ಹಾಗಾದ್ರೆ, ಅದಕ್ಕೆ ಈ ಸೂರ್ಯ ಮೀನಾ ಎಲ್ಲರತ್ರನು ಹೇಳೋದಕ್ಕೆ ಅಮ್ಮನ ಇಲ್ಲಿ ಕರ್ಕೊಂಡ್ ಬಂದಿದಾರ ಅಂತ ಅನ್ಕೊಂಡು ಭಯ ಪಡ್ತಿರ್ತಾಳೆ. ಭಯ ಪಟ್ಕೊಂಡು ಶಾಕ್ ಆಗಿ ರೋಹಿಣಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ಸಂಚಿಕೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಇಲ್ಲದೆ ಇನ್ನಷ್ಟು ಸೀರಿಯಲ್ ಅಪ್ಡೇಟ್ಗಳಿಗಾಗಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.